ಚಿನ್ನನ ಮಾರೋದು ಒಳ್ಳೇದಾ ಅಥವಾ ಗಿರ್ವಿ ಇಡೋದು ಒಳ್ಳೇದಾ? ಯಾವುದು ಕರೆಕ್ಟ್ ಮೆಥಡು? ಸೊ ನಮ್ಮ ಹತ್ರ ಚಿನ್ನ ಇರುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ ನಾವೇನು ಮಾಡ್ತೀವಿ, ಗಿರ್ವಿ ಇಡ್ತೀವಿ ಅಲ್ವಾ? ಸೊ ಗಿರ್ವಿ ಇಡೋ ಬದಲು ಸೆಲ್ ಮಾಡಿದ್ರೆ ಇನ್ನೂ ಎಷ್ಟು ನಮ್ಗೆ ಲಾಭ ಸಿಗುತ್ತೆ, ಅಥವಾ ಗಿರ್ವಿ ಇಡೋದೇನೆ ಲಾಭನ ನೋಡೋಣ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಯಾವ ಟೈಮಲ್ಲಿ ನಾವು ಗಿರ್ವಿ ಇಡಬೇಕು ಅಥವಾ ಯಾವ ಟೈಮಲ್ಲಿ ಸೆಲ್ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮಗೆ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ ಅಂತೇಳಿ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇವೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಗೆ ಎಲ್ಲರೂ ಗೊತ್ತಿದ್ದಂಗೆ ನಾವೇನು ಚಿನ್ನ ತಗೊತೀವಿ, ಶೋಕಿಗೋಸ್ಕರ ತಗೊತೀವಾ? ಇಲ್ಲ, ನಾವು ಕಷ್ಟ ಕಾಲದಲ್ಲಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ, ಮತ್ತು ಮಕ್ಕಳ ಮದುವೆಗೆ ಅದೇ ಎಜುಕೇಷನ್ಗೆ ಬೇಕಾಗುತ್ತೆ ಅಂತ ಎಲ್ಲರೂ ಚಿನ್ನ ಅದಕ್ಕೆ ತಗೊಳೋದು. ಸೊ ಅದೊಂಥರ ಎಮೋಷನ್ ನಮಗೆ. ಈಗ ನಾವು ಒಂದು ಉಂಗುರ ಆಗಲಿ, ಬಳೆ ಆಗಲಿ, ಸರ ಆಗಲಿ, ಏನಾದರೂ ಒಂದು ತಗೊತೀವಿ, ಚಿನ್ನ ತಗೊತಿದ್ದೀವಿ ಅಂತಂದರೆ ಅದು ಒಂದು ಜಸ್ಟ್ ಐಟಮ್ ಮಾತ್ರ ಆಗಿರೋದಿಲ್ಲ ನಮಗೆ. ಅದೊಂಥರ ಏನೋ ಅದು ಎಮೋಷನ್ ಇರುತ್ತೆ. ಉಂಗುರ ಆಗುತ್ತಾ, ಅದು ಉಂಗುರ ಪ್ಲೆಜ್ ಮಾಡ್ತೀವಾ ಅಥವಾ ಮಾರ್ತೀವಾ, ಅದಕ್ಕೆ ನಮಗೊಂದು ಫೀಲಿಂಗ್ ಇರುತ್ತೆ. ಸೊ ಓಕೆ, ಇವಾಗ ನಾವು ವೈಫ್ ಹತ್ರನೋ ಅಥವಾ ಅಮ್ಮ ಹತ್ರನೋ, ಅಮ್ಮ ನೀನು ನೋಡ್ಬೇಕಮ್ಮ ಕಷ್ಟ, ಇವಾಗ ನಾನು ಇಟ್ಬಿಟ್ಟು ಇಡ್ತೀನಿ, ಗಿರ್ವಿ ಇಡ್ತೀನಿ ಅಂತ ಹೇಳಿದಾಗ ನಮ್ಗೆ ಎಷ್ಟು ನೋವಾಗುತ್ತೆ, ಅವ್ರು ಎಷ್ಟು ನೋವಿಂದ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ನಮಗೇನಾಗುತ್ತೆ, ಅವರೇನೋ ಕೊಡ್ತಾರೆ, ನಮಗೂ ಆದಷ್ಟು ಬೇಗ ನಾವು ಬಿಡಿಸ್ಕೊಡೋಣ ಅಂತ ಒಂದು ಎಮೋಷನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಬಿಡಿಸ್ಕೊಟ್ಬಿಡೋಣ, ನಾನು ಅಮ್ಮದು, ವೈಫ್ದು, ಮಕ್ಕಳದು ಅಂತ ನಮಗೊಂದು ಎಮೋಷನ್ ಇರುತ್ತೆ, ಬಿಡಿಸ್ಕೊಡ್ಬೇಕು ಅಂತ ಒಂದು ಏನೋ ನಿಮಗೆ ಗೊತ್ತಲ್ವಾ, ಎಷ್ಟು ಬೇಕಾಗುತ್ತೋ ಅಷ್ಟು ಬಿಡಿಸ್ಕೊಡ್ಬೇಕು ಅವ್ರಿಗೆ. ಅದು ನಮ್ಮದೇ ಆದ್ರೂ ಅದು ಬಿಡಿಸ್ಕೊಳೋಣ, ಯಾಕಂದ್ರೆ ಬಡ್ಡಿ ಕಟ್ತಾ ಇರ್ತೀವಿ ಅಂತ ನಮಗೆ ಅದು ಎಮೋಷನ್ ಇರುತ್ತೆ ಚಿನ್ನದಲ್ಲಿ. ಸೊ ಇವಾಗ ಒಂದು ಎಮರ್ಜೆನ್ಸಿ ಬಂತು. ಸೊ ಎಮರ್ಜೆನ್ಸಿ ಬಂದ ಟೈಮ್ ನಾವು ಏನು ಮಾಡ್ತೀವಿ, ನಮಗೆ ಫಾರ್ ಎಕ್ಸಾಂಪಲ್ ಏನೋ ಆಕ್ಸಿಡೆಂಟು ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇದೀವೋ, ಏನೋ ಒಂದು ತೊಗೊಬೇಕು, ಎಮರ್ಜೆನ್ಸಿ ನಮ್ಗೆ ದುಡ್ಡು ಬೇಕು. ಸೊ ಚಿನ್ನ ಎತ್ಕೊಂಡೋಗಿ ಪ್ಲೆಜ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಪ್ಲೆಜ್ ಮಾಡಿದಾಗ ನಾವೇನು ಮಾಡ್ತೀವಿ, ನಮಗೇನು ಲಾಭ ಸಿಗುತ್ತೆ, ಯಾವಾಗ ಬೇಕಾದರೂ ನಾವು ಬಿಡಿಸ್ಕೊಬೋದು. ಆ ಓನರ್ಶಿಪ್ ಇರುತ್ತಲ್ಲ, ಆ ಓನರ್ಶಿಪ್ ಬಂದು ನಾವು ಗಿರ್ವಿ ಇಟ್ಟಾಗ ಆ ಓನರ್ಶಿಪ್ ನಮ್ಮ ಹತ್ರನೇ ಇರುತ್ತೆ. ಸೊ ಯಾವಾಗ ನಮ್ಮ ಹತ್ರ ದುಡ್ಡು ಸಿಗುತ್ತೋ ಅದಾಗ ಬಿಡಿಸ್ಕೊಂಬರ್ಬೋದು. ಸೊ ಅದು 24 ಗಂಟೆ ಒಳಗಡೆ ನಮಗೆ ದುಡ್ಡು ಸಿಗುತ್ತೆ, ಕರೆಕ್ಟ್ ಅಲ್ವಾ? ಈಗ 24 ಗಂಟೆ ದುಡ್ಡು ಸಿಗುತ್ತೆ. ಅದ್ರ ಜೊತೆಗೆ ಚಿನ್ನ ಇಟ್ಕೊಂಡಿದ್ರೆ ಏನು ಲಾಭ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಡಾಕ್ಯುಮೆಂಟು ಬೇಕಾಗಲ್ಲ. ಮತ್ತು ಕ್ರೆಡಿಟ್ ಸ್ಕೋರ್ ಎಷ್ಟು, ನಾವು ಪರ್ಸನಲ್ ಲೋನ್ ಬೇಕು ಅಂತಂದರೆ ನಿನ್ನ ಸ್ಯಾಲ್ರಿ ಎಷ್ಟು, ಸ್ಯಾಲ್ರಿ ಸ್ಲಿಪ್ ಇದೆಯಾ, ಏನು 108 ಡಾಕ್ಯುಮೆಂಟ್ ಕೇಳ್ತಾರೆ. ಅದು ಚಿನ್ನದ ವಿಷಯದಲ್ಲಿ ಹಂಗಾಗಲ್ಲ. ನಿಮ್ಮ ಹತ್ರ ಜಸ್ಟ್ ಒಡವೆ ಇದ್ದರೆ ಸಾಕು, ನಿಮಗೆ ಎತ್ಕೊಂಡು ಕೊಟ್ಟಿದ ತಕ್ಷಣವೇ 10 ನಿಮಿಷದಲ್ಲೇ ನಿಮಗೆ ದುಡ್ಡು ಸಿಗುವಂಥ ವ್ಯವಸ್ಥೆ ಇದೆ ಗೋಲ್ಡಲ್ಲಿ, ಕರೆಕ್ಟ್ ಅಲ್ವಾ? ಮತ್ತು ಇಂಟ್ರೆಸ್ಟ್ ರೇಟು ನಿಮಗೆ ಇವಾಗ ಪರ್ಸನಲ್ ಲೋನ್ ಆಗಲಿ, ಕ್ರೆಡಿಟ್ ಕಾರ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ತುಂಬ ಏನು ಬಡ್ಡಿ ಜಾಸ್ತಿ ಇರುತ್ತೆ. ಬಟ್ ಅದೇ ನಿಮ್ಗೆ ಗೋಲ್ಡ್ ಗಿರ್ವಿ ಇಟ್ಟರೆ ಬಡ್ಡಿ ಕಮ್ಮಿ ಇರುತ್ತೆ, ಓಕೆನಾ? ಸೊ ಮತ್ತು ಇನ್ನೊಂದು ಬೆನಿಫಿಟು, ಗಿರ್ವಿ ಇಡೋದ್ರಿಂದ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ, ಈಗ 1 ವರ್ಷದಿಂದ ನಿಮಗೆ ಗೊತ್ತು, 1 ವರ್ಷದಿಂದ ಎಷ್ಟು ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ. ಸೊ ಇವಾಗ 1 ಲಕ್ಷ ರೂಪಾಯಿ ಗೋಲ್ಡ್, ನೀವು ಸುಮ್ಮನೆ ಉದಾಹರಣೆ ತಗೊತೀನಿ. ಈಗ ಹೋದ ವರ್ಷ 1 ಲಕ್ಷ ರೂಪಾಯಿ ಗೋಲ್ಡ್ ಎತ್ಕೊಂಡೋಗಿ ನನಗೆ ಗಿರ್ವಿ ಇಟ್ಟೆ, ನನಗೆ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಗೋಲ್ಡ್ನ ಗಿರ್ವಿ ಇಟ್ಟಿದ್ದಕ್ಕೆ ನನಗೆ ಎಷ್ಟು ಕೊಡ್ತಾರೆ, ಒಂದು 80% ಅಥವಾ 70-80% ಅಷ್ಟು ನಮಗೆ ವ್ಯಾಲ್ಯೂನ ದುಡ್ಡು ಕೊಡ್ತಾರೆ. ಈಗ 1 ಲಕ್ಷ ರೂಪಾಯಿ ಚಿನ್ನ ಎತ್ಕೊಂಡೋಗಿ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಚಿನ್ನ ಎತ್ಕೊಂಡೋಗಿ ಗಿರ್ವಿ ಇಟ್ಟೆ, ಅದಕ್ಕೆ ನನಗೆ ಒಂದು 70-80 ಸಾವಿರ ಕೊಟ್ಟರು. ಸೊ ಆ 1 ವರ್ಷದಿಂದ ಇಟ್ಟಿದ್ದು ಚಿನ್ನದ ವ್ಯಾಲ್ಯೂ 1 ಲಕ್ಷ, ಇವತ್ತಿನ ವ್ಯಾಲ್ಯೂ ಎಷ್ಟು ಗೊತ್ತಾ? 1.25 ಲಕ್ಷ ಆಗಿರುತ್ತೆ ವ್ಯಾಲ್ಯೂ. ಅವತ್ತು 1 ಲಕ್ಷ ವ್ಯಾಲ್ಯೂ, ಬಟ್ ಚಿನ್ನ 1 ವರ್ಷದ ಮೇಲೆ ಹೋಗಿದೆಯಲ್ಲ. ಸೊ ಇವತ್ತು ಅದೇ ಚಿನ್ನ ತಗೋಬೇಕು ಅಂತ ಹೇಳಿದ್ರೆ 1.25 ಲಕ್ಷ ಆಗುತ್ತೆ. ಸೊ ನನಗೇನು ಅಡ್ವಾಂಟೇಜ್ ಆಯ್ತು ಗೊತ್ತಾಯ್ತು ಇಲ್ಲಿ, ಪ್ಲೆಜ್ ಮಾಡೋದ್ರಿಂದ ಆ ವ್ಯಾಲ್ಯೂ, ಚಿನ್ನದ ವ್ಯಾಲ್ಯೂ ಇದೆಯಲ್ಲ ಅದು ಜಾಸ್ತಿ ಆಯಿತು. ಸೊ ಇವಾಗ ನಾನು ಬ್ಯಾಂಕವ್ರ ಹತ್ರ ಹೋಗ್ಬಿಟ್ಟು, ಸರ್ ಚಿನ್ನದ ವ್ಯಾಲ್ಯೂ ಹೆಂಗೂ ಜಾಸ್ತಿ ಆಗಿದೆ, ನನಗೆ ನೀವು 80 ಸಾವಿರ ಮಾತ್ರ ಹೋದ್ಸತಿ ಲೋನ್ ಕೊಟ್ಟಿದ್ದು, ಅದೇ ಚಿನ್ನಕ್ಕೆ ಇನ್ನು ಎಕ್ಸ್ಟ್ರಾ ಲೋನ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಯಾಕೆಂದರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಅವತ್ತು 1 ಲಕ್ಷ ಇದ್ದಿದ್ದು ವ್ಯಾಲ್ಯೂ ಇವತ್ತು 1.25 ಲಕ್ಷ ಆಗಿದೆ ಅಲ್ವಾ? ಸೊ ಈ ವ್ಯಾಲ್ಯೂನ ನೀವು ಪ್ಲೆಜ್ ಮಾಡೋದ್ರಿಂದ ಈ ವ್ಯಾಲ್ಯೂ ಇರುತ್ತಲ್ಲ, ನೀವು ಕಾಪಾಡ್ಕೊಬೋದು. ಗೋಲ್ಡ್ ಜಾಸ್ತಿ ಆದ್ರೂ ನಿಮಗೆ ಅಸೆಟ್ ಅನ್ನೋದು ನಿಮ್ಮ ಹತ್ರನೇ ಇರುತ್ತೆ, ಅದು ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಈ ಅಡ್ವಾಂಟೇಜ್ನ ನೀವು ಪಡ್ಕೊಬೋದು. ತಿಂಗಳು ಬಡ್ಡಿ ಕಟ್ಟಬೇಕು, ಅದು ಮಾತ್ರ ಮರಿಬಾರ್ದು. ಪರ್ಸೆಂಟೇಜ್ ಆಫ್ ಬಡ್ಡಿ ಕಟ್ಟಬೇಕಾಗುತ್ತೆ. ಬಿಡಿಸ್ಕೊಬೇಕಂದ್ರೆ ನೀವು ಪೂರ್ತಿ ಎಷ್ಟು ದುಡ್ಡು ಎಷ್ಟು ಗಿರ್ವಿ ಇಟ್ಟಿದ್ರೋ ಅಷ್ಟು ದುಡ್ಡನ್ನು ಎತ್ಕೊಂಡು ಕೊಟ್ಟರೆ ಮಾತ್ರ ನಿಮ್ಮ ಒಡವೆನ ರೀಕಾಲ್ ಮಾಡೋಕ್ಕಾಗೋದು. ಸೊ ಪ್ಲೆಜ್ ಮಾಡೋದ್ರಿಂದ ರಿಸ್ಕ್ ಏನಿದೆ, ಇಂಟ್ರೆಸ್ಟ್ ಬಡ್ಡಿ ಕಟ್ಟಬೇಕು, ಆಮೇಲೆ ಬಿಡಿಸ್ಕೊಬೇಕಂದ್ರೆ ಫುಲ್ ಅಮೌಂಟು ಕಟ್ಟಬೇಕು. ಮತ್ತು ಇನ್ನೊಂದು, ಕರೆಕ್ಟಾಗಿ ಬ್ಯಾಂಕಲ್ಲಿ ಮಾತ್ರ ಪ್ಲೆಜ್ ಮಾಡಿ, ಇಲ್ಲೆಲ್ಲ ರಿಸ್ಕ್ ಹೇಳ್ತಾ ನಾನು, ಬಡ್ಡಿ ಕಂಪೇರ್ ಮಾಡ್ಕೊಳ್ಳಿ. ನೀವು ಮೈನು ಎಲ್ಲೆಲ್ಲೋ ಹೋಗಿ ಗಿರ್ಬಿಡೋದು ತಪ್ಪು. ಇವಾಗ ತುಂಬ ಚೆನ್ನಾಗಿರೋ ವ್ಯವಸ್ಥೆ ಇದೆ ನಮಗೆ, ಏನೋ ಪ್ಲೆಜ್ ಮಾಡೋದು, ಗಿರ್ಬಿಡೋದಕ್ಕೆ ಬ್ಯಾಂಕಲ್ಲಿ ಗಿರ್ಬಿಡ್ಬೋದು, ಗೌರ್ಮೆಂಟ್ ಬ್ಯಾಂಕಲ್ಲಿ ಗಿರ್ಬಿಡ್ಬೋದು. ಮತ್ತು NBFC ಅಂದರೆ ಇವಾಗ ಮನಪುರಂ ಆಗಿರ್ಬೋದು. ಸೊ ಈ ಥರ ಮನಪುರಂ ಆಗಿರ್ಬೋದು, ಮತ್ತು ಅದು ತುಂಬ ಇದೆ, ವೈಟ್ ಗೋಲ್ಡ್ ಮನಿ. ಸೊ ಯಾವುದೋ ಇದೆಯಲ್ಲ, ಅದರ ಒಳ್ಳೆ ಸಂಸ್ಥೆಗಳು. ಅಲ್ಲ ಬ್ಯಾಂಕಲ್ಲಿ ಇಟ್ಟರೆ ದುಡ್ಡು ಬರುತ್ತೆ, ಕರೆಕ್ಟಾಗಿ ದುಡ್ಡು ಬರುತ್ತೆ, ಚಿನ್ನನೂ ಸೇಫ್ ಆಗಿರುತ್ತೆ, ಎಲ್ಲೂ ಕಳೆದೋಗಲ್ಲ. ಇವಾಗ ಅದು ಬೇರೆ ವಿಷಯ ಆಗಿದೆ ಬಿಡಿ. ಬ್ಯಾಂಕ್ನೇ ದೊರಡೆ ಮಾಡಿದ್ರೆ ಅದೇನು ಮಾಡೋಕ್ಕಾಗಲ್ಲ, ಅದು ಎಕ್ಸೆಪ್ಷನಲ್ ಕೇಸು. ಬ್ಯಾಂಕಲ್ಲಿ ಇಟ್ಟರೂ ಸೇಫ್ ಅಲ್ಲ, ಅದು ಬೇರೆ, ಅದು ಎಕ್ಸೆಪ್ಷನಲ್ ಕೇಸ್ ಇದೆ. ರಿಸ್ಕ್ ಏನು ಕಂಪೇರ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರೋ ಕಡೆ ಗಿರ್ವಿ ಇಡಿ. ನೀವು ಬಿಡಿಸೋ ಟೈಮಲ್ಲಿ ದುಡ್ಡು ಫುಲ್ ಕೊಟ್ಟು ಅಮೌಂಟ್ ಕೊಟ್ಟು ಬಿಡಿಸ್ಕೊಬೇಕಾಗುತ್ತೆ, ಓಕೆನಾ? ಇದು
ಪ್ಲೆಜ್ ಮಾಡೋದ್ರಿಂದ ಸಿಗೋ ಅನುಕೂಲಗಳು ಅನನುಕೂಲಗಳು. ಸೊ ಸೆಲ್ ಮಾಡೋದ್ರಿಂದ ಏನೇನು ಸಿಗುತ್ತೆ ನಿಮಗೆ ನೋಡೋಣ. ಈಗ ಒಡವೆನ ನಾನು ಲಾಸ್ಟಾಗಿ ಹೇಳ್ತೀನಿ ಯಾವ ಟೈಮಲ್ಲಿ ಚಿನ್ನನ ಮಾರಬೇಕು, ಯಾವ ಟೈಮಲ್ಲಿ ಪ್ಲೆಜ್ ಮಾಡಬೇಕು ಅಂತೇಳಿ. ಸೊ ಇವಾಗ ಸೆಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಕಾನ್ಸೆಪ್ಟ್. ಗೋಲ್ಡ್ ಸೆಲ್ ಮಾಡಬೇಕು, ಸೆಲ್ ಮಾಡ್ತಾ ಇದ್ದೀರಾ. ಸೆಲ್ ಮಾಡ್ತಾ ಇದ್ದೀರಾ ಅಂದರೆ ಏನಾಗುತ್ತೆ, ನಿಮ್ಮ ಚಿನ್ನದ ವ್ಯಾಲ್ಯೂ ಚಿನ್ನ ಇರುತ್ತಲ್ಲ ಅದು ಕಂಪ್ಲೀಟ್ಲಿ ಪರ್ಮನೆಂಟಾಗಿ ಮಾರ್ಬಿಡ್ತೀರಾ. ನೀವು ವ್ಯಾಲ್ಯೂನ ನಮ್ಮದು ಸೆಂಟಿಮೆಂಟ್ ಇರುತ್ತಲ್ವಾ, ಪರ್ಮನೆಂಟಾಗಿ ಅವತ್ತು ಕಣ್ಣೀರು ಹಾಕ್ಕೊಂಡೆ ಮಾರ್ಬಿಡ್ತೀರಾ ಚಿನ್ನನ, ಓಕೆನಾ, ಪರ್ಮನೆಂಟಾಗೆ. ಸೊ ನಿಮ್ಗೇನು ಬೆನಿಫಿಟ್ಸ್, ಏನು ಕಳ್ಕೊಂಡ್ರಿ? ಫಾರ್ ಎಕ್ಸಾಂಪಲ್ ಅದೇ ಎಕ್ಸಾಂಪಲ್ ತೊಗೊತೀನಿ. ಹೋದ ವರ್ಷ 1 ಲಕ್ಷಕ್ಕೆ ಚಿನ್ನ ವ್ಯಾಲ್ಯೂ ಇತ್ತು, 1 ಲಕ್ಷಕ್ಕೆ ಮಾರ್ಕೊಂಬಿಟ್ರಿ, ಆಯಿತಾ. ಸೊ ಇವತ್ತೇನು ಅನ್ಸುತ್ತೆ ನಿಮಗೆ, ಚಿನ್ನ ಹೋದ ವರ್ಷ 1 ಲಕ್ಷಕ್ಕೆ ಮಾರ್ಕೊಂಡೆ, ಇವತ್ತು ಇದ್ದಿದ್ದೆ 1.25 ಲಕ್ಷಕ್ಕೆ ಮಾರ್ಕೊಂಬೋದಾಗಿತ್ತು. ಸೊ ಈ ವ್ಯಾಲ್ಯೂನ ಕಳ್ಕೊಂಡ್ರಿ, ಕರೆಕ್ಟ್ ಅಲ್ವಾ? ಓಕೆ. ಮತ್ತು ಎಮೋಷ್ನಲಿ ನಿಮ್ಮ ಫ್ಯಾಮಿಲಿ ಆಗಿರಲಿ, ನಾನೇ ಆಗಿರಲಿ, ಚಿನ್ನ ಒಂದ್ಸತಿ ಕಳ್ಕೊಂಡ್ರೆ ಎಮೋಷನ್ ಇದ್ದೇ ಇರುತ್ತೆ. ಸೊ ಎಮೋಷ್ನಲ್ ವ್ಯಾಲ್ಯೂ. ಪ್ಲೆಜ್ ಮಾಡಿದರೆ ಬಿಡಿಸ್ಕೊಂತೀನಿ, ನಾಳೆದಲ್ಲಿ ಬಿಡಿಸ್ಕೊಂತೀನಿ, ಬರೋ ತಿಂಗಳು ಬಿಡಿಸ್ಕೊಂತೀನಿ, 6 ತಿಂಗಳು ಬಿಡಿಸ್ಕೊಂತೀನಿ ಅಂತ ಒಂದು ಇದಿರುತ್ತೆ. ಬಟ್ ಮಾರೋದ್ರಿಂದ ಆ ಎಮೋಷನ್ನು ಎಷ್ಟು ಬೇಜಾರಾಗುತ್ತೆ ಮಾರೋದ್ರಿಂದ, ಕರೆಕ್ಟ್ ಅಲ್ವಾ? ಸೊ ಇದು ಎಮೋಷ್ನಲ್ ಲಾಸ್ ಆಗುತ್ತೆ ನಿಮಗೆ ಗೋಲ್ಡ್ನ ಮಾರೋದ್ರಿಂದ. ಮತ್ತು ಇನ್ನೊಂದು ಸತಿ ಗೋಲ್ಡ್ನ ಅದೇ ಚಿನ್ನನ ತೊಗೊಬೇಕು ಅಂತಂದರೆ ತುಂಬ ಕಾಸ್ಟ್ಲಿನೂ ಆಗಿರುತ್ತೆ. ಹೋದ ವರ್ಷಕ್ಕೆ ನಾವು 1 ಲಕ್ಷ ಚಿನ್ನದ ಮಾರ್ಬಿಟ್ರಿ, ಬಟ್ ಇನ್ನು 2 ವರ್ಷ ಅದೇ ಚಿನ್ನ ತೊಗೊತೀನಿ ಬಿಡು, ನಾನೇನು ತೊಗೊತೀನಿ ಅನ್ಬೋದು. ಬಟ್ ನೀವು ಅವತ್ತು 1 ಲಕ್ಷಕ್ಕೆ ವಿತ್ತು, ಇವತ್ತು 2 ಲಕ್ಷ 2.5 ಲಕ್ಷ ಕೊಡಬೇಕಾಗುತ್ತೆ ನೀವು ಆ ಚಿನ್ನ ತೊಗೊಬೇಕು ಅಂತಂದರೆ. ಸೊ ಇದನ್ನೆಲ್ಲ ಲಾಸ್ ಮಾಡ್ಕೊತೀರ ನೀವು ಚಿನ್ನ ಮಾರೋದ್ರಿಂದ. ಸೊ ಇವಾಗ ಯಾವಾಗ ಸೆಲ್ ಮಾಡಬೇಕು, ಯಾವ ಟೈಮಲ್ಲಿ ಸೆಲ್ ಮಾಡಬೇಕು ನಾವು ಚಿನ್ನನ ಹೇಳ್ತೀನಿ ನೋಡಿ. ಸೊ ಇವಾಗ ಒಂದು ಎಮರ್ಜೆನ್ಸಿ ಪರ್ಮನೆಂಟ್ ಎಮರ್ಜೆನ್ಸಿ. ಈಗ ನಾನು ತಿಂಗಳು ಬಡ್ಡಿ ಕಟ್ಟೋಕ್ಕೆ ಆಗಲ್ಲ, ತುಂಬ ಕಷ್ಟದಲ್ಲಿದ್ದೀನಿ, ಬಡ್ಡಿ ಕಟ್ಟೋಕ್ಕಂತೂ ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು, ಇವಾಗ ಗಿರ್ವಿ ಇಟ್ಟರೆ ನನಗೆ ಬಿಡ್ಸ್ಕೊಳಕ್ಕಾಗೋದು, ಬಡ್ಡಿ ಕಟ್ಟೋಕ್ಕೆ ಆಗಲ್ಲ, ನಾನು ಬಿಡಿಸ್ಕೊಳೋ ಮಾತೇ ಇಲ್ಲ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು, ಪರ್ಮನೆಂಟ್ ಆಗಿ ಹೋಗಿ ಮಾರಿಬಿಡ್ತೀವಿ. ಸೊ ಅವಾಗ ನಮ್ಮ ಪ್ರಾಬ್ಲಮ್ಮು ಪರ್ಮನೆಂಟ್ ಆಗಿರುತ್ತೆ. ಏನೋ ಒಂದು ಕೆಲ್ಸಕ್ಕೆ ಬೇಕಾಗಿರುತ್ತೆ. ಸೊ ಆ ಕೆಲ್ಸಕ್ಕೆ ಬೇಕು, ಬಡ್ಡಿ ಕಟ್ಟೋಕ್ಕಾಗಲ್ಲ, ಮತ್ತು ಇನ್ನೊಂದು ನಾನು ತೊಗೊಳಕ್ಕಾಗಲ್ಲ, ಇಷ್ಟು ಕಷ್ಟ ಇದೆ, ಇಕ್ಕಟ್ಟಾಗಿದೆ ಅಂದರೆ ಬಡ್ಡಿ ಕಟ್ಟೋಕ್ಕೆ ಆಗೋದೇ ಇಲ್ಲ. ಬಡ್ಡಿ ಕಟ್ಟಿದ್ರೇನು ಇವಾಗ ಸದ್ಯಕ್ಕೆ ಬಿಡ್ಸ್ಕೊಳಕ್ಕಾಗಲ್ಲ, 5 ವರ್ಷ 6 ವರ್ಷ 7 ವರ್ಷ ಬಿಡ್ಸ್ಕೊಳಕ್ಕಾಗಲ್ಲ ಅಂಥ ಸಮಯ ಆಗಿದ್ರೆ ಮಾರೋದೇ ಒಳ್ಳೆಯದು. ಯಾಕಂದರೆ ನೀವು 5 ವರ್ಷ 6 ವರ್ಷ 7 ವರ್ಷ 8 ವರ್ಷ ಬಡ್ಡಿ ಕಟ್ಕೊಂಡೇ ಇದ್ದರೆ ಏನಾಗುತ್ತೆ ಗೊತ್ತಾ, ನೀವು ಆ ಬಡ್ಡಿ ಕಟ್ಟಿರ್ತೀರಲ್ಲ, ಆ ಬಡ್ಡಿ ಕಟ್ಟಿರೋದನ್ನ ಎತ್ಕೊಂಡೋಗಿ ನೀವು ಒಂದು ಚೀಟಿ ಹಾಕ್ಬಿಟ್ರೆ, ಒಡವೆ ಅಂಗಡಿಯಲ್ಲೇ ತಿಂಗಳು ಇಂಟ್ರೆಸ್ಟ್ ಕಟ್ಟೋ ಬದಲು ಚೀಟಿ ಹಾಕ್ಬಿಟ್ರೆ ನೀವು ಒಡವೆನ ತೊಗೊಂಡ್ಬಿಡ್ಬೋದು. 8 ವರ್ಷ ಅಷ್ಟು ಬಡ್ಡಿ ಕಟ್ಟಿರ್ತೀರ. ಸೆನ್ಸ್ ಅಲ್ವಾ? ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೆ ಹೇಳೋದು, ನಾವು ತುಂಬ ವರ್ಷ ಬಡ್ಡಿ ಕಟ್ಕೊತೀನಪ್ಪ, ಬಿಡ್ಸೋಕ್ಕೆ ಆಗಲ್ಲ, ಇನ್ನೊಂದು 7-8 ವರ್ಷ ಬಿಡ್ಸೋಕ್ಕಾಗಲ್ಲ, ನನಗೆ ಕಷ್ಟ ಇದೆ ಅಂದರೆ ಸೆಲ್ ಮಾಡೋದು ಬೆಟ್ರ್ ಇವಾಗ ಅಲ್ವಾ? ಮತ್ತು ಅವಾಗಲೇ ಹೇಳ್ದಂಗೆ 100 ಮತ್ತು ಇನ್ನೊಂದು ಪ್ಲೆಜ್ ಮಾಡೋದ್ರಿಂದ ಒಂದು 70-80% ನಿಮ್ಗೆ ದುಡ್ಡು ಕೊಡ್ತಾರೆ. ಅದೇ ಮಾರೋದ್ರಿಂದ 100% ದುಡ್ಡು ಕೊಡ್ತಾರೆ. ಸೊ ನಿಮ್ಮ ಹತ್ರ 1 ಲಕ್ಷ ಅದೇ ವ್ಯಾಲ್ಯೂ, 1 ಲಕ್ಷದ್ದು ಒಡವೆ ಇತ್ತು, ಎತ್ಕೊಂಡು ಇಟ್ಟರೆ ಇವತ್ತಿನ ರೇಟ್ 1 ಲಕ್ಷ ಇದೆಯಾ ಅದೇ ಕೊಡ್ತಾರೆ. ಗಿರ್ವಡೆ ಇದರಿಂದ 70% ಇಲ್ಲ 80% ಅಷ್ಟು ಮಾತ್ರ ನಿಮ್ಗೆ ದುಡ್ಡು ಕೊಡೋದು. ಸೊ ಸೆಲ್ ಮಾಡಿದ್ರೆ 100% ದುಡ್ಡು ಸಿಗುತ್ತೆ ನಿಮಗೆ, ಎಲ್ಲ ದುಡ್ಡು ಸಿಗುತ್ತೆ. 1 ಲಕ್ಷ ವ್ಯಾಲ್ಯೂ ಇದೆ, 1 ಲಕ್ಷನೂ ಸಿಗುತ್ತೆ. ಮತ್ತು ತಿಂಗಳು ಬಡ್ಡಿ ಕಟ್ಟೋಷ್ಟು ಇರಲ್ಲ ಸೆಲ್ ಮಾಡಿದ್ರೆ, ಕರೆಕ್ಟ್ ಅಲ್ವಾ? ಸೊ ಲಾಂಗ್ ಟರ್ಮ್ ನಿಮ್ಗೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಸೆಲ್ ಮಾಡ್ಕೊಂಡು ಹೋಗ್ಬಿಡಿ ಚಿನ್ನನ. ಮತ್ತು ಇನ್ನೊಂದು ಲಾಸ್ಟಾಗಿ ಹೇಳ್ತೀನಿ, ಪ್ಲೆಜ್ ನೀವು ಗಿರ್ವಿ ಇಡ್ತಾ ಇದ್ದೀರಾ, ಗಿರ್ವಿ ಇಡೋಕ್ಕಿಂತ ಮುಂಚೆ ಏನೇನೆಲ್ಲ ಗಮನಿಸಬೇಕು ಅಂತ ಸ್ವಲ್ಪ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ನೀವು ಬ್ಯಾಂಕಲ್ಲಿ ಇಟ್ಟರೆ ಒಳ್ಳೆಯದು. ಮತ್ತು NBFC, ಇವು ಮನಪುರಂ, ಮುತ್ತೂಟ್ ಆ ಥರ ಇಕ್ಕಿದ್ರೆ ನಿಮ್ಗೆ ಚಿನ್ನ ಸೇಫ್ ಆಗಿರುತ್ತೆ. ಮತ್ತು ಈ ಸೇಟು ಅಂಗಡಿ ಇಲ್ಲಿಕ್ಕೋದು ಮಾಡಕ್ಕೆ ಹೋಗ್ಬೇಡಿ, ಅವ್ರು ಯಾರೋ ಎತ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ನಾಮ ಹಾಕ್ಬಿಡ್ತಾರೆ. ಮತ್ತು ಗಿರ್ವಿ ಇಡೋದ್ರಿಂದ ಶಾರ್ಟ್ ಟರ್ಮ್ ಇಡಿ, 1 ವರ್ಷ 2 ವರ್ಷಕ್ಕೆ ಬಿಡಿಸ್ಕೊಳಕ್ಕೆ ನೋಡಿ. ಲಾಂಗ್ ಟರ್ಮ್ ಇಕ್ಕಿದ್ರೆ ನಿಮಗೆ ಲಾಸು. ಮತ್ತು ನಮಗೆ 1 ಲಕ್ಷ ವ್ಯಾಲ್ಯೂನ ಅವ್ರು 70,000 ಕೊಡ್ತಾರೆ ದುಡ್ಡು. 70% ಅಷ್ಟು ನಮ್ಗೆ ಗಿರ್ವಿ ಇಟ್ಟರೆ ಕೊಡ್ತಾರೆ. ನೀವು ಜಾಸ್ತಿ ಇಸ್ಕೊಳಕ್ಕೆ ಹೋಗ್ಬಿಡಿ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಫಾರ್ ಎಕ್ಸಾಂಪಲ್ ನಿಮ್ಗೆ 10,000 ಮಾತ್ರ ಬೇಕಾಗುತ್ತೆ, ಒಡವೆನೇ ಇದೆ, ಒಂದು ಚೈನ್ ಇದೆ, ಅದು 1 ಲಕ್ಷ ಬೆಲೆ ಬಾಳುತ್ತೆ. ಬಟ್ ನಿಮ್ಗೆ ಎಷ್ಟು ಬೇಕಾಗಿರುತ್ತೆ, ಒಂದು 10,000 20,000 ಬೇಕಾಗಿರುತ್ತೆ. ಅದಕ್ಕಂತ ನೀವು ಎಷ್ಟು ಕೊಡ್ತೀರಾ, ಫುಲ್ 70,000 80,000 ಕೊಟ್ಬಿಡಿ ಅನ್ನೋಕ್ಕೋ, ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಇಸ್ಕೊಂಡ್ರೆ ಸೇಫು, ಕರೆಕ್ಟ್ ಅಲ್ವಾ? ಸೊ ನಮ್ಗೆ ಬಿಡಿಸ್ಕೊಳಕ್ಕೂ ಈಸಿ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಮೌಂಟ್ ಇಸ್ಕೊಂಡ್ರೆ ಬಿಡಿಸ್ಕೊಳಕ್ಕೂ ಈಸಿ ಆಗುತ್ತೆ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಅದು ನೀವು ಇಸ್ಕೊಬೋದು. ಬಟ್ ಕಮ್ಮಿ ಇರೋ ಟೈಮಲ್ಲಿ ನೀವು ಜಾಸ್ತಿ ಎಷ್ಟು ಕೊಡ್ತೀರಾ ಕೊಟ್ಬಿಟ್ರಿ ಅನ್ನೋದಕ್ಕೆ ಹೋಗಬೇಡಿ. ತಿನ್ನೋದು ಗೋಲ್ಡ್ನ ಪ್ಲೆಜ್ ಮಾಡಿದ್ರೆ ನಿಮ್ಮ ಆಸ್ತಿ ನಿಮ್ಮ ಕೈಯಲ್ಲೇ ಇರುತ್ತೆ. ಅದೇ ಗೋಲ್ಡ್ನ ಸೆಲ್ ಮಾಡಿದ್ರೆ ನೀವು ಆಸ್ತಿನ ಕಳ್ಕೊತಾ ಇದ್ದೀರಾ. ಅರ್ಥ ಆಯ್ತಲ್ವಾ? ಸೊ ಅದೇ ಹೇಳಕ್ಕೆ ಬರ್ತಾಯಿದ್ದೀನಿ ನಾನು. ಟೆಂಪ್ರವರಿ ಪ್ರಾಬ್ಲಮ್ ಆಗಿದ್ರೆ ಪ್ಲೆಜ್ ಮಾಡಿ. ಪ್ರಾಬ್ಲಮ್ ಪರ್ಮನೆಂಟ್ ಆಗಿದ್ದರೆ ಇನ್ನು 10 ವರ್ಷ ಚಿನ್ನ ಕುಡಿಕೋಕ್ಕೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಬಡ್ಡಿ ಕಟ್ಟೋಕ್ಕೆ ಆಗಲ್ಲ ಅಂದರೆ ಪ್ರಾಬ್ಲಮ್ ಪರ್ಮನೆಂಟ್ ಆಗಿದ್ರೆ ಚಿನ್ನನ ಸೇಲ್ ಮಾಡೋದೇ ಒಳ್ಳೆಯದು. ಓಕೆನಾ ಫ್ರೆಂಡ್ಸ್? ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಕಂಟೆಂಟ್ ಹಾಕಬೇಕು ಅಂದರೆ ಕಮೆಂಟಲ್ಲಿ
ಗೋಲ್ಡ್ ಅಂತ ಟೈಪ್ ಮಾಡಿ, ಓಕೆನಾ. ಸೊ ಆವಾಗಲೇ ನನಗೆ ಅರ್ಥ ಆಗುತ್ತೆ, ಓಕೆ ನಾನು ಹೇಳ್ತಾರೋ ವಿಷಯ ನಿಮ್ಗೆ ಅರ್ಥ ಆಗ್ತಿದೆ, ಈಸಿ ಆಗಿದೆ ಅಂತೇಳಿ. ಸೊ ಕಮೆಂಟಲ್ಲಿ ಗೋಲ್ಡ್ ಅಂತ ಟೈಪ್ ಮಾಡಿದ್ರೆ ನನಗೂ ಎಂಕರೇಜ್ಮೆಂಟ್ ಆಗುತ್ತೆ, ಓಕೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ ಅಂತೇಳಿ. ಸೊ ಇನ್ನು ಇದೇ ರೀತಿ ನೆಕ್ಸ್ಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.